ನೋಡಿ, ಬಿ ಪಿ ಎಲ್ ಕಾರ್ಡ್ದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರೋದು ರಾಜ್ಯ ಮತ್ತು 80% ರಾಜ್ಯ ರಾಷ್ಟ್ರ ಎಲ್ಲ ಕಡೆಯೂ 40-45% ಇದೆ, 50% ಮ್ಯಾಕ್ಸಿಮಮ್ 80% ಬಿ ಪಿ ಎಲ್ ಕಾರ್ಡ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದರೂ ಬಿ ಪಿ ಎಲ್ ಕಾರ್ಡ್ ಇತ್ತಂದರೆ ಎಂ ಬಿ ಪಾಟೀಲ್ ತೆಗೆದುಕೊಳ್ಳಿ, ನನ್ನಂಥವ್ರು ಕ್ಯಾನ್ಸಲ್ ಆಗಬೇಕು. ಮತ್ತು ನಂದು ಕ್ಯಾನ್ಸಲ್ ಆಗಬಾರ್ದನ? ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಯಾರು ಇವತ್ತು ಅನರ್ಹರಿದ್ದಾರೆ, ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಾನು ಬಿ ಪಿ ಎಲ್ ಕಾರ್ಡ್ ಹೊಡಿದ್ರೆ ಕ್ಯಾನ್ಸಲ್ ಆಗಬೇಕಾ ಬೇಡ? ಆಗಬೇಕಲ್ಲ. ಯಾರಿಗೆ ಪಾಪ ಮನೆ ಇಲ್ಲ, ಯಾರಿಗೂ ಉದ್ಯೋಗ ಇಲ್ಲ, ಬಡವರಿದ್ದಾರೆ, ಅಂಥವ್ರಿಗೆ ಯಾರಾದ್ರು ಉಳಿದಿರೋ ಅವ್ರು ಸೇರಿಸ್ಬೇಕಲ್ಲ ನೋಡ. ಎರಡೂ ಕೆಲಸ ಆಗ್ತದೆ. ಅನರ್ಹರನ್ನು ತೆಗಿತೀವಿ, ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ. ಯಾವ್ದು ಸುಮ್ಮನೆ ವಿರೋಧ ಪಕ್ಷದವ್ರು ಇದು ನಾಟಕ. ಇದನ್ನು ನಿಮಗೆ ಗೊತ್ತಿದೆ 80%. ಯಾರ ರಾಜ್ಯದಲ್ಲಿ 80% ಇದೆ ರೀ? ಆಗ್ತಾ ಇದ್ದಾರೆ. ಅದಕ್ಕೆ ಪ್ರೊಫಾರ್ಮಾ ಮಾಡಿದ್ದಾರೆ. ಅದಕ್ಕೆ ಪ್ರೊಫಾರ್ಮಾ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ರೆ, ಕಾರನ್ನು ಹೊಂದಿದ್ರೆ, ಈ ಎಲ್ಲನೂ ಕೂಡ ಇಷ್ಟು ಇನ್ಕಮ್ ಹೊಂದಿದ್ರೆ ಎಲ್ಲನೂ ಕೂಡ ಅದು ಪ್ರೊಫಾರ್ಮಾ ಮಾಡಿದ್ದಾರೆ. ಅದ್ರಾಗೇನು ತಪ್ಪಿದೆ? ನಾನು ಹೇಳಿದಲ್ಲ, ಅರ್ಹದು ಯಾರ್ದು ರದ್ದಾಗೋದಿಲ್ಲ. ಅರ್ಹರು ಯಾರೇ ಉಳಿದಿದ್ರೆ ಅವರು ಕೂಡ ಸೇರ್ಪಡೆ ಮಾಡ್ತೀವಿ, ಸಂಬಂಧ ಇಲ್ಲ ಅದಕ್ಕೆ. ಬಟ್ ಇಷ್ಟೇ, ಜನರ ಟ್ಯಾಕ್ಸ್ ಕಟ್ಟಿರೋದು ದುಡ್ಡು ಇವತ್ತು ಇಲ್ಲಿ ಬಡವರಿಗೆ ಹೋಗಬೇಕಾಗಿರೋಂಥ ದುಡ್ಡು ಯಾರಿಗೆ ಶ್ರೀಮಂತರಿಗೆ ಹೋಗ್ತಿದ್ರೆ ಅದು ಸರಿಯಲ್ಲ, ನನ್ನಂಥವ್ರಿಗೆ ಹೋಗ್ತಿದ್ರೆ ಸರಿಯಲ್ಲ. ನನ್ನದೇ ಉದಾಹರಣೆ ಕೊಟ್ಟು ಹೇಳ್ತೀರಿ, ಬೇರೆ ಯಾಕೆ ಅಂತಿದ್ದಾರೆ. ನನಗೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ನನಗೆ ಹೋಗೋದು ಸರಿಯಲ್ಲ. ಮತ್ತು ಅದನ್ನು ಕೂಡ ನೀವು ಸರಿ ಆದರೆ ಅದಕ್ಕೇನು ಉತ್ತರ ಇಲ್ಲ. ತಪ್ಪೇನಿದೆ? ಎಲ್ಲರಿಗೂ ಸಚಿವರಾಗುವ ಆಕಾಂಕ್ಷೆ ಇರ್ತದೆ. ಪಕ್ಷ ನಿರ್ಧಾರ ಮಾಡ್ತದೆ. ರೀಶಫಲ್ ಅದು ನಮ್ಮ ಕೈಯಾಗಿಲ್ಲ. ಪಕ್ಷ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ರೀಶಫಲ್ ಮಾಡೋದು.